ಎಜಿ ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಿ ದಿವಂಗತ ನೆಹರು ಅವರು 1964ರಲ್ಲಿ ಈ ಕುರಿತು ಕಲ್ಪನೆ ಮಾಡಿದ್ರು. ಈಗ ಇದು ಯಾವ ರೀತಿ ಇದೆ ಗೊತ್ತಿಲ್ಲ ಎಂದು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಡಿಜಿಟಲ್ ಮಾಧ್ಯಮ ಕೋಲೋ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಘೋಷಣೆಗಳಾಗಿದೆ. ಜಿಎಸ್ಟಿ ಘೋಷಣೆ ಮಾಡಿದ್ರು, ಆದರೆ ಘೋಷಣೆಗಳ ಪರಿಣಾಮ ಏನಾಗಿದೆ ಅಂತ ಹೇಳಲಿ, ಇವುಗಳ ಮೇಲೆ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಲಿ, ಮೇಕ್ ಇನ್ ಇಂಡಿಯಾ ಏನಾಯಿತು ಅಂತ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಸ್ಲೋಗನ್ ಆಗಬಾರದು, ಇದು ಪ್ರಚಾರ ಆಗಬಾರದು, ಏನು ಮಾಡ್ತಾರೆ ಹೇಳಲಿ. 11 ವರ್ಷಗಳಿಂದ ಇದೇ ನಡೆಸ್ತಾ ಇದೆ ಎಂದು ಪರೋಕ್ಷವಾಗಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇದು ಸದನದಲ್ಲಿ ವಕ್ಫ್ ಚರ್ಚೆ ವಿಚಾರವಾಗಿ ನಾವು ಚರ್ಚೆಗೆ ತಯಾರಿದ್ದೇವೆ. ವಿರೋಧ ಪಕ್ಷಗಳು ವಕ್ಫ್ ಕುರಿತು ಯಾವುದೇ ದಾಖಲೆ ಇಲ್ಲದೆ ಮಾತನಾಡುತ್ತಿದ್ದಾರೆ. ವಕ್ಫ್ ಅನಾನುಕೂಲವಾಗಿದೆ ಎಂದು ದಾಖಲೆ ಕೊಡಲಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 4500ಕ್ಕೂ ಅಧಿಕ ಆಸ್ತಿ ವಕ್ಫ್ ಮಾಡಿದ್ದಾರೆ ಎಂದಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಬಿಜೆಪಿಯವರಿಗೆ ಮನಸ್ಸಿಲ್ಲ. ಯುಟಿ ಖಾದರ್ ಸಭಾಪತಿಗಳು ಆದ ಬಳಿಕ ಅತಿ ಹೆಚ್ಚು ಚರ್ಚೆ ಮಾಡಲು ಬಿಜೆಪಿಯವರಿಗೆ ನೀಡಿದ್ದಾರೆಂದು ವಾಗ್ದಾಳಿ ಮಾಡಿದರು. 1964ನೇ ಇಸ್ವಿನಲ್ಲಿ ನೆಹರು ಸಾಹೇಬರು ಪ್ರಯತ್ನ ಮಾಡಿದ್ದಾರೆ. ಅದು ಇನ್ನೂ ಯಾವ ರೀತಿ ಇದೆ ಅಂತ ನನಗೆ ಮಾಹಿತಿ ಇಲ್ಲ. ಸೊ ಮೇಲ್ನೋಟದಲ್ಲಿ ಚೆನ್ನಾಗಿ ಕಾಣುತ್ತೆ. ಒನ್ ನೇಷನ್ ಒನ್ ಎಲೆಕ್ಷನ್ನು, ಡಿಜಿಟಲ್ ಇಂಡಿಯಾ, ಏನ್ರಿ ಖೇಲೋ ಇಂಡಿಯಾ, ಆಮೇಲೆ ಯಾವುದಿದು ಸ್ವಚ್ಛ ಭಾರತ್ ಅಭಿಯಾನ, ಈ ಥರದ್ದೆಲ್ಲ ಈ ಸ್ಲೋಗನ್ಗಳು ಕೊಟ್ಕೊಂಡು ಹೋಗಿ ಆಮೇಲೆ ಆರ್ಟಿಕಲ್ 370, GST ಈ ಸೆಲೆಬ್ರೇಷನ್ಗಳು ಮಾಡಿಬಿಟ್ರು. ಈ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ನಾವೇನು ವಿರೋಧಿಲ್ಲ, ನಾನು ವೈಯಕ್ತಿಕವಾಗಿ ನಾನು ವಿರೋಧಿಲ್ಲ. ಆದರೆ ಇದ್ರ ಮೇಲೆ ದೊಡ್ಡ ಡೆವಲಪ್ಮೆಂಟ್ ಅಂತ ತೋರಿಸೋದಿದೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆ ಬಂದುಬಿಡ್ತದೆ, ಕರಪ್ಷನ್ ನಿಂತು ಬಿಡ್ತದೆ, ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಇದೇ ಒಂದು ಪ್ರತಿಬಿಂಬಿಸ ಮಾಡ್ತಕ್ಕಂಥದ್ದು. ಐ ಜಸ್ಟ್ ಆಸ್ಕ್ ಯು, ವಾಟ್ ಹ್ಯಾಸ್ ಹ್ಯಾಪನ್ ಮೇಕ್ ಇನ್ ಇಂಡಿಯಾ? ಕೇಳಿ ನೋಡಿ ಅವ್ರಿಗೆ. ಮೇಕ್ ಇನ್ ಇಂಡಿಯಾ ಟೈಟಲ್ ಕೊಟ್ಟರು, ಏನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಮೇಕ್ ಇನ್ ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಇವತ್ತು ಅನುಕೂಲ ಆಗಿದೆ ಅಂತ ಒಂದು ಮಾತು ಕೇಳಿ. ಬರೀ ವಾಟ್ಸಪ್ನಲ್ಲಿ ಟ್ವಿಟರ್ನಲ್ಲೇ ನೋಡ್ತೀವಿ ನಾವು ಮೇಕ್ ಇನ್ ಇಂಡಿಯಾ. ಇದೇ ಥರ ಸ್ಲೋಗನ್ಗಳು ಕೊಡ್ತಾರೆ. ಐ ಡೆಫಿನೆಟ್ಲಿ ವೆಲ್ಕಮ್ ಇಟ್. ಐ ಡೋಂಟ್ ನೋ ಹೌ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಇದು ಆಲ್ರೆಡಿ ಮೊದಲೇ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲ್ಲ ಅವರು. ಇದು ಏನೋ ಹೊಸದಾಗಿ ಭಾಳ ವಿಭಿನ್ನವಾಗಿ ಮಾಡಿರ್ತಕ್ಕಂಥದ್ದು. ಈ ಥರ ಪಬ್ಲಿಸಿಟಿ ಚಾಲೂ ಮಾಡ್ತಾರೆ. ಲೆಟ್ ಅಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ. ನೆಹರು ಅವ್ರದ್ದು ಕಾಪಿ ಮಾಡಿದ್ದಾರೆ ಅಂತ ಕಾಪಿ ಮಾಡೋರು ಅಂತ ಹೇಳಿಲ್ಲ, ಈ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ. ಸರ್ಕಾರಗಳೆಲ್ಲ ಕಾಪಿನೇ ಮಾಡಬೇಕಾಗತ್ತೆ. ವಿ ಆರ್ ಆಲ್ ಇನ್ ಡೆಮೋಕ್ರೆಟಿಕ್ ಸಿಸ್ಟಮ್. ಡೆಮೋಕ್ರಸಿನಲ್ಲಿ ಯಾರೇ ಒಬ್ಬರು ದೇವರನ್ನು ನಡೆಸೋಕ್ಕಾಗಲ್ಲ. ನಾವು 3 ಟೈರ್ ಸಿಸ್ಟಮಲ್ಲಿ ಇದ್ದೀವಿ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಇದ್ದೀವಿ. ಸ್ಟೇಟ್ಗಳೇ ಬೇರೆ ರೀತಿ ನಡೀತವೆ, ಸೆಂಟ್ರಲ್ ಬೇರೆ ರೀತಿ ನಡೀತವೆ. ಯಾರೋ ಒಬ್ಬರು ಮೇಲೆ ಇದ್ದಾರೆ, ಅಲ್ಲಿದ್ದಾನೆ ಇಡೀ ದೇಶ ನಡೀತಕ್ಕಂಥದ್ದಲ್ಲ. ಎಲ್ಲರೂ ಸೇರಿದರೆ ಒಕ್ಕೂಟ ವ್ಯವಸ್ಥೆ ಅಂತಂದ್ರೇನು? ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಸೇರಿದರೆ ದೇಶ ನಡೀತಕ್ಕಂಥದ್ದು. ಅದು 11 ವರ್ಷದಿಂದ ಇದನ್ನೇ ನಡೆಸಲಿ. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಚರ್ಚೆ ಮಾಡೋಕ್ಕೆ ರೆಡಿ ಇದೀವಲ್ಲ. ವಿ ಆರ್ ರೆಡಿ ಟು ಎನಿ ಡಿಬೇಟ್ ಇದ್ದರೆ ಸರ್ಕಾರ ವಿ ಆರ್ ರೆಡಿ ಟು. ನಾವು ಅದನ್ನ ಯಾವುದೇ ಡಿಬೇಟ್ ಇದ್ದರೆ ಸ್ವಾಗತ ಮಾಡ್ತೀವಿ, ಚರ್ಚೆ ಇದ್ರೆ ಕೂಡ ಸ್ವಾಗತ ಮಾಡ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಲ್ಲ. ಈಗ ನೀವು ಕೇಳಬೇಕಲ್ಲ, ಯಾಕೆ ವಕ್ಫ್ ಇಂಪಾರ್ಟೆಂಟ್ ಆಗಿ ತೊಗೊಳ್ತಿದ್ರಿ? ನಿಮಗೂ ಆದಷ್ಟು ಮಾಹಿತಿ ನಿಮಗಿದೆ. ಏನಂತದ್ದು ಏನು ಅಗಾತ ಏನಾಗಿದೆ, ಏನೇನು ಇದೆಯಾ? ಒಂದು ಡಾಕ್ಯುಮೆಂಟ್ ಇದೆಯಾ? ಇಷ್ಟುವರೆಗೆ ತಾವು ಕೊಟ್ಟಿದ್ದೀರಿ. ನಮ್ಮ ವಕ್ಫ್ನಲ್ಲಿ ವಿಚಾರದಲ್ಲಿ ಭಾಳ ಜನ ಮಾತಾಡಿದ್ದಾರೆ. ಒಬ್ಬರೇನೋ ನೇರವಾಗಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿವರೆಗೆ? ವಕ್ಫ್ಲಿಂದ ಹಿಂಗೆ ಅನಾನುಕೂಲ ಆಗಿದೆ ಅಂತ ಇಡೀ ಕರ್ನಾಟಕದ ಯಾವುದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರಾ? ನಿಮಗೆ ಪತ್ರಿಕಾ ಮಾಧ್ಯಮ ಕೊಡ್ಬೋದಲ್ಲ? ಇವತ್ತುವರೆಗೆ ಯಾಕೆ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ? ಇವ್ರ ಕಾಲದಲ್ಲಿ 4567 ಇದೇ ಥರ ಮುಟೇಷನ್ ಚೇಂಜ್ ಆಗಿದ್ದಾವೆ ಇವ್ರ ಕಾಲದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವ್ರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ, ನಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ ಆಗುತ್ತಾ? ಎಲ್ಲೇ ಈಗ ಬೆಳಗಾವಿ ಆದೇಶ ಆಲ್ಮೋಸ್ಟ್ ಒಂದು ವಾರ ಮುಗಿದೋಯ್ತು ಸರ್. ಬೆಳಗಾವಿ ಆಗಲಿ ಉತ್ತರ ಕನ್ನಡ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ರಿ ಚರ್ಚೆ ಮಾಡೋಕ್ಕೆ. ಈ ಥರ ಅಸೆಂಬ್ಲಿ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ಯುಟಿ ಖಾದರ್ ಸ್ಪೀಕರ್ ಆದ ನಂತರ ನಂಬರ್ ಆಫ್ ಅವರ್ಸ್ ಅವ್ರು ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೌಸಲ್ಲಿ ನೋಡಿ. ಯುಟಿ ಖಾದರ್ ನಮ್ಮ ಸ್ಪೀಕರು ಇಲ್ಲಿವರೆಗೆ ನಮ್ಮ ರಾಜ್ಯದ ಸ್ಪೀಕರ್ ಆಗಿದ ನಂತರ ಇವ್ರು ನಂಬರ್ ಆಫ್ ಅವರ್ಸ್ ಡಿಬೇಟಿಗೆ ಜಾಸ್ತಿ ಅವರ್ಸ್ ಕೊಟ್ಟಿರ್ತಕ್ಕಂಥದ್ದು ಇವರೇ. ಆಮೇಲೆ ನಮ್ಮ ಸರ್ಕಾರನೇ ಅಸೆಂಬ್ಲಿಗಳು ಜಾಸ್ತಿ ಕರೆದಿರ್ತಕ್ಕಂಥದ್ದು. ಡಿಬೇಟಿಗೆ ಕರೆಯೋದು ಬಿಟ್ಟರೆ ಇದನ್ನೆಲ್ಲ ಪೊಲಿಟಿಸೈಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.